ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತು ವಿನಿಮಯಗಳ ಕುರಿತಾಗಿ ಈ ಸ್ವತ್ತು ಹಸ್ತಾಂತರ ಅಧಿನಿಯಮ ಏನು ಹೇಳ್ತದೆ ಅನ್ನೋದನ್ನು ನೋಡೋಣ. ಈ ವಿನಿಮಯ ಅನ್ನೋದು ಪ್ರಾಚೀನ ಕಾಲದಲ್ಲಿ ಒಂದು ಬಾರ್ಟರ್ ಅನ್ನೋ ವ್ಯವಸ್ಥೆಯಿಂದ ನಡೀತಾ ಇತ್ತು. ಅಂದರೆ ಆಗ ಹಣ ಅನ್ನೋದು ಕಂಡು ಹಿಡಿದಿರಕ್ಕಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಒಂದು ವಸ್ತುವನ್ನು ಪಡಿಬೇಕಾದ್ರೆ ಇನ್ನೊಂದು ವಸ್ತುವನ್ನು ಕೊಡ್ತಿದ್ರು. ಸೊ ಅದೇ ಒಂದು ತತ್ವವನ್ನು ಈ ವಿನಿಮಯ ಅನ್ನೋ ಕಾನೂನಿನ ಅಂಶದಲ್ಲಿ ನಾವು ಕಾಣ್ಬೋದು. ಸೊ ಆದರೆ ಇಲ್ಲಿ ನಾವು ಗಮನಿಸ್ಬೋದು, ಈ ವಿನಿಮಯ ಅನ್ನೋದು ಈ ಹಣ ಬಂದ ಮೇಲೆ ಈ ವಿನಿಮಯ ಅನ್ನೋದು ಬಹಳ ಕಡಿಮೆಯಾಗಿ ಹೋಯಿತು. ಈಗಂತೂ ವಿನಿಮಯ ಅನ್ನೋದು ಎಲ್ಲಿಯೂ ನಾವು ನೋಡೋಕ್ಕೆ ಸಿಗೋದಿಲ್ಲ. ಅತ್ಯಂತ ಕಡಿಮೆ ಸಂದರ್ಭದಲ್ಲಿ ಒಂದಷ್ಟು ಉದಾಹರಣೆಗಳು ವಿನಿಮಯದಲ್ಲಿ ಕಾಣ್ಬೋದು. ಹೀಗಾಗಿ ಇದಕ್ಕಾಗಿ ಕಾನೂನಿನ ವಿಶೇಷವಾದಂಥ ಹೆಚ್ಚಿನ ವಿವರಣೆ ನಮಗೆ ಸ್ವತ್ತು ಹಸ್ತಾಂತರ ಅಧಿನಿಯಮದಲ್ಲಿ ಕಾಣಸಿಗೋದಿಲ್ಲ. ಆದರೂ ಸಹಿತ ಕೆಲವೊಂದು ಸಂದರ್ಭದಲ್ಲಿ ವಿನಿಮಯ ಅನ್ನೋದು ಮಾಡಿಕೊಳ್ಳೋ ಕಾರಣಕ್ಕಾಗಿ ಈ ವಿನಿಮಯ ಕುರಿತಾಗಿ 3 ಕಲಂಗಳಲ್ಲಿ ಅಧ್ಯಾಯ 6ರಲ್ಲಿ ಕಾಣ್ಬೋದು. ಇಲ್ಲಿ ಇನ್ನೊಂದು ವಿಷಯ ಅಂದರೆ, ಇಲ್ಲಿ ನಾವು ವಿನಿಮಯದಲ್ಲಿ ಸ್ವತ್ತು ಅಂತೇಳಿ ನಾನು ನಮೂದಿಸಿದ್ದೇನೆ. ಆದರೆ ಇಲ್ಲಿ ಇಂಗ್ಲೀಷ್ನಲ್ಲಿ ಅದರೊಳಗೆ ಥಿಂಗ್ ಅಂತ ಬರೆದಿದ್ದಾರೆ. ಸೊ ಥಿಂಗ್ ಅಂದರೆ ವಸ್ತು ಅಂತ ಅರ್ಥಾಗುತ್ತೆ. ಅಂಥ ಸಂದರ್ಭದಲ್ಲಿ ಈ ಒಂದು ವಿನಿಮಯ ಅನ್ನೋದು ನಿಯಮ ಇದು ಸ್ಥಿರಾಸ್ತಿಗೆ ಮತ್ತು ಚರಾಸ್ತಿಗೂ ಅನ್ವಯಿಸುವಂತಹ ವಿಷಯ ಅಂತ ಗಮನಿಸ್ಬೋದು. ವಿನಿಮಯ ಮತ್ತು ಮುಂದೆ ಬರುವಂತಹ ದಾನ ಗಿಫ್ಟ್ ಅನ್ನೋ ವಿಷಯ ಕುರಿತಾಗಿ ಸಹಿತ ಅಲ್ಲಿ ಚರಾಸ್ತಿ ಮತ್ತು ಸ್ಥಿರಾಸ್ತಿ ಎರಡಕ್ಕೂ ಅನ್ವಯಿಸುವಂತಹ ನಿಬಂಧನೆಗಳು ಕಂಡುಬರ್ತವೆ. ಮುಖ್ಯವಾಗಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಏನಿದೆ ಅದು ಚರಾಸ್ತಿ ಮತ್ತು ಸ್ಥಿರಾಸ್ತಿಗೆ ಎರಡೂ ಅನ್ವಯಿಸುವಂಥ ವಿಷಯಗಳು ಇದರಲ್ಲಿ ಇದ್ದಾವೆ. ಈಗಾಗಲೇ ನಾವು ನೋಡಿದಂತಹ ಮಾರಾಟ ಮತ್ತು ಅಡಮಾನ ಮತ್ತು ಗುತ್ತಿಗೆ ಅಂದರೆ ಲೀಸಸ್ ಇವುಗಳ ಕುರಿತಾಗಿರುವಂಥ ಅಂಶಗಳು ಸ್ಥಿರಾಸ್ತಿಗೆ ಕುರಿತಾಗಿ ಮಾತ್ರ ಇದ್ದು, ಆದರೆ ಈ ವಿನಿಮಯ ಮತ್ತು ಗಿಫ್ಟ್ ಅನ್ನೋದು ಈ ಚರಾಸ್ತಿ ಮತ್ತು ಚರಾಸ್ತಿ ಎರಡಕ್ಕೂ ಅನ್ವಯಿಸುವಂಥದ್ದು ನಾವು ಗಮನಿಸ್ಬೋದು. ಸೊ ಇಲ್ಲಿ ನಾನು ಸ್ವತ್ತು ಅಂತ ಬರೆದಿದ್ದು ಸ್ಥಿರಾಸ್ತಿ ಅಂತ ಮಾತ್ರ ಅಲ್ಲ, ಅದು ಚರಾಸ್ತಿ ಅಂತೂ ನಾವು ಗಮನಿಸ್ಬೋದು. ವಿನಿಮಯಗಳು ಅಥವಾ ಎಕ್ಸ್ಚೇಂಜಸ್ ಅಂತ ಹೇಳ್ತಾರೆ. ಇದು ಭಾಳ ಒಂದು ಸಿಂಪಲ್ ಆದಂಥ ವಿಷಯ. ಯಾಕಂತಂದರೆ ಈಗಾಗಲೇ ನಾನು ಆ ಸ್ವತ್ತು ಖರೀದಿಯ ಕುರಿತಾಗಿ ಹೇಳಿದ್ದೀನಿ. ಸೊ ಸೇಲ್ಡ್ ಬಗ್ಗೆ ಏನೇ ಕಾನೂನಿನ ವಿಷಯಗಳು ಅನ್ವಯ ಆಗ್ತವೆ ಅವೇ ಈ ವಿನಿಮಯಗಳಿಗೆ ಅನ್ವಯ ಆಗುತ್ತದೆ. ವಿನಿಮಯ ಅಂದರೆ ಏನು? ಒಬ್ಬ ವ್ಯಕ್ತಿ ತನ್ನ ಆಸ್ತಿಯನ್ನು ಇನ್ನೊಬ್ಬರಿಗೆ ಕೊಡೋದು, ಆ ಇನ್ನೊಬ್ಬ ವ್ಯಕ್ತಿ ತನ್ನ ಆಸ್ತಿಯನ್ನು ಈತನಿಗೆ ಕೊಡೋದು. ಸೊ ಇದರೊಳಗೆ ಭಾಳ ಒಂದು ಸಿಂಪಲ್ ಆದಂಥ ಒಂದು ಖರೀದಿ ವ್ಯವಹಾರ ಇರ್ತದೆ. ಆದರೆ ಇಲ್ಲಿ ಮುಖ್ಯವಾಗಿ ತಿಳ್ಕೊಬೇಕು, ವಿನಿಮಯ ಅನ್ನೋದು ಒಟ್ಟಾರೆಯಾಗಿ ಇಬ್ಬರು ಪಕ್ಷಗಳ ನಡುವೆ ನಡೆಯುವಂಥ ಖರೀದಿ ವ್ಯವಹಾರಗಳು ಅಂತ ಹೇಳಿ ತಿಳ್ಕೊಬೇಕು. ಸೊ ಇಲ್ಲಿ ಖರೀದಿ ಬಿಟ್ಟು ಬೇರೆ ರೀತಿಯ ಯಾವುದೇ ಒಂದು ವ್ಯವಹಾರ ಇರುವುದಿಲ್ಲ ಮತ್ತು ಸ್ವತ್ತಿನ ಮಾಲೀಕತ್ವವನ್ನು ಇಲ್ಲಿ ವರ್ಗಾವಣೆ ಮಾಡ್ತಾರೆ. ಸೊ ಈ ವ್ಯಾಖ್ಯಾನ ಹೇಳ್ತದೆ ಏನಂತಂದರೆ, ಯಾವುದೇ ಅಥವಾ ಎರಡೂ ಸ್ವತ್ತುಗಳು ಹಣವಲ್ಲದ ಸಂದರ್ಭದಲ್ಲಿ, ಅಂದರೆ ಎಷ್ಟು ವಸ್ತುಗಳನ್ನು ಅವರು ಎಕ್ಸ್ಚೇಂಜ್ ಮಾಡ್ತಾರೆ ಅವು ಅಥವಾ ಎರಡು ಇದ್ದರೆ, ಅದರ ಇಬ್ಬರು ಪಕ್ಷಕಾರರು ಎರಡು ಪ್ರಾಪರ್ಟಿ ಎಕ್ಸ್ಚೇಂಜ್ ಮಾಡ್ತಾ ಇದ್ರೆ ಅವು ಯಾವ ಸಹಿತ ಹಣ ಅಲ್ಲದ ಸಂದರ್ಭದಲ್ಲಿ, ಯಾಕಂದರೆ ಅಕಸ್ಮಾತ್ ಒಬ್ಬ ಪಕ್ಷಕಾರ ಹಣ ಕೊಡ್ತಾ ಇದ್ರೆ ಇನ್ನೊಬ್ಬ ಪಕ್ಷಕಾರ ಆಸ್ತಿಯನ್ನು ಕೊಡ್ತಾ ಇದ್ರೆ ಅಲ್ಲಿ ಸಿಂಪಲ್ ಸೇಲ್ ಅಂತ ಆಗುತ್ತೆ, ಹೊರತಾಗಿ ವಿನಿಮಯ ಅಂತ ಆಗೋಲ್ಲ. ಅಲ್ಲಿ ಸ್ವತ್ತಿಗೆ ಹಣವನ್ನು ಕೊಡುವುದು, ಹಣ ಅನ್ನೋದು ಸ್ವತ್ತು ಅಲ್ಲ. ಸೊ ಹೀಗಾಗಿ ಇಲ್ಲಿ ಎರಡೂ ಪಕ್ಷಕಾರರು ಸ್ವತ್ತುಗಳನ್ನು ವಿನಿಮಯ ಮಾಡಿದಾಗ ಮಾತ್ರ ಇದು ವಿನಿಮಯದ ನಿಯಮಗಳು ಅನ್ವಯಿಸ್ತವೆ ಅನ್ನೋದನ್ನು ತಾವು ತಿಳ್ಕೊಳ್ಬಹುದು. ಮತ್ತು ಇಲ್ಲಿ ಒಂದು ಸ್ವತ್ತಿನ ಮಾಲೀಕತ್ವವನ್ನು ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗೆ, ಆ ಮತ್ತೊಬ್ಬ ವ್ಯಕ್ತಿಯ ಸ್ವತ್ತಿನ ಮಾಲೀಕತ್ವಕ್ಕಾಗಿ ಪರಸ್ಪರ ವರ್ಗಾಯಿಸಿದಾಗ ಆ ವ್ಯವಹಾರವನ್ನು ವಿನಿಮಯ ಎಂದು ಕರೆಯಲಾಗುತ್ತದೆ. ಇನ್ನು ವಿನಿಮಯವನ್ನು ಪೂರ್ಣಗೊಳಿಸುವಂಥ ಆಸ್ತಿ ವರ್ಗಾವಣೆಯನ್ನು ಮಾರಾಟದ ಮೂಲಕ ಅಂಥ ಆಸ್ತಿಯನ್ನು ವರ್ಗಾಯಿಸಲು ಒದಗಿಸಿದ ರೀತಿಯಲ್ಲಿ ಮಾತ್ರ ಮಾಡಬಹುದು. ವಿನಿಮಯ ಯಾವ ಥರ ಆಗಬೇಕು ಅಂತಂತಂದರೆ ಭಾಳ ಸಿಂಪಲ್ ಅದೇ. ಯಾವ ರೀತಿ ಮಾರಾಟವನ್ನು ಮಾಡುವ ವಿಧಾನವೇ ಆ ಆಸ್ತಿಯನ್ನು, ಅದೇ ವಿಧಾನದ ಪ್ರಕಾರ ಇಲ್ಲಿ ಸ್ವತ್ತುಗಳ ವಿನಿಮಯವನ್ನು ಮಾಡಬೇಕು. ಅಂದರೆ ಒಬ್ಬ ವ್ಯಕ್ತಿ ತನ್ನ ಒಂದು ಮನೆಯನ್ನು ಇನ್ನೊಬ್ಬ ವ್ಯಕ್ತಿ ಕೊಡ್ತಾನೆ ಮತ್ತು ಆ ಇನ್ನೊಬ್ಬ ವ್ಯಕ್ತಿಯಿಂದ ಒಂದು ಜಮೀನನ್ನು ತಾನು ಖರೀದಿ ಮಾಡ್ತಾ ಇದ್ರೆ, ಇಲ್ಲಿ ಪರಸ್ಪರರು ಇಬ್ಬರು ಪಕ್ಷಕಾರರು ಎರಡು ಖರೀದಿ ಪತ್ರ ಮಾಡುವ ಬದಲಿಗೆ ಒಂದೇ ವಿನಿಮಯ ಪತ್ರ ಅಂತ ಮಾಡಿ ಅಲ್ಲಿ ಅದಕ್ಕೆ ತಗಲುವಂಥ ಈ ಸ್ಟಾಂಪ್ ಡ್ಯೂಟಿಯನ್ನು ತುಂಬಿದಾಗ ಒಂದೇ ದಾಖಲಾತಿಯಲ್ಲಿ ಎರಡು ವ್ಯವಹಾರಗಳನ್ನು ಮಾಡಬಹುದು. ಇದು ಒಂದು ಅನುಕೂಲ ಇದರೊಳಗೆ ಸಿಗುತ್ತೆ. ಅಕಸ್ಮಾತ್ ಈಗ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ತನ್ನ ಆಸ್ತಿಯನ್ನು ಕೊಟ್ಟ, ಆ ಇನ್ನೊಬ್ಬ ವ್ಯಕ್ತಿಯೂ ಸಹಿತ ತನ್ನ ಒಂದು ಆಸ್ತಿಯನ್ನು ಈ ವ್ಯಕ್ತಿಗೆ ಕೊಟ್ಟ, ಇಬ್ಬರ ನಡುವೆ ಆಸ್ತಿಯ ವಿನಿಮಯ ಆಗಿದೆ ಸರಿ. ಆದರೆ ಈ ಮೊದಲ ಕೊಟ್ಟಂಥ ವ್ಯಕ್ತಿ ಆಸ್ತಿ ಏನಿದೆ ಅದು ಕಾನೂನುಬದ್ಧ, ಅವನು ಮಾಲೀಕನೇ, ಅದರೊಳಗೆ ಯಾವುದೇ ದೋಷ ಇಲ್ಲ.
ಅವನ ಹಕ್ಕಿನಲ್ಲಿ ಅವನ ಶೀರ್ಷಿಕೆಯಲ್ಲಿ ಅಂದರೆ ಟೈಟಲ್ ಅಂತ ಹೇಳ್ತೀವಿ, ಅದರಲ್ಲಿ ಯಾವುದೇ ಲೋಪದೋಷ ಇಲ್ಲ. ಸೊ ಈ ಮೊದಲನೇ ವ್ಯಕ್ತಿ ಕೊಟ್ಟಂಥ ಆಸ್ತಿ ಎರಡನೇ ವ್ಯಕ್ತಿಗೆ ಕಾನೂನುಬದ್ಧವಾಗಿ ವರ್ಗಾವಣೆ ಆಯಿತು, ಆ ಮಾಲಕ ಆಗಿಬಿಡ್ತಾನೆ. ಆದರೆ ಎರಡನೇ ವ್ಯಕ್ತಿ ಈ ಮೊದಲನೇ ವ್ಯಕ್ತಿ ಕೊಟ್ಟಂಥ ಆಸ್ತಿ ಏನಿದೆ ಅದು ಸರಿ ಇಲ್ಲ, ಅದರೊಳಗೆ ಸಮಸ್ಯೆ ಇದಾವೆ. ಅಂದರೆ ಅದಕ್ಕೆ ಲಿಟಿಗೇಷನ್ಸ್ ಇರ್ಬೋದು, ಅಥವಾ ಅವನು ಮಾಲಕ ಅಲ್ಲದೆ ಇರ್ಬೋದು, ಅಥವಾ ಅವನ ಹಕ್ಕು ಸಂಪೂರ್ಣವಾಗಿ ಸರಿಯಾಗಿಲ್ಲ. ಅಂಥ ಸಂದರ್ಭದಲ್ಲಿ ಈ ಮೊದಲನೇ ವ್ಯಕ್ತಿಗೆ ಆಸ್ತಿ ಕೊಟ್ಟದ್ದಕ್ಕೆ ಒಳ್ಳೆ ಪ್ರತಿಫಲ ಆಗಿ ಆಸ್ತಿ ಸಿಗಲಿಲ್ಲ, ಕಾನೂನುಬದ್ಧವಾಗಿ ಇವನು ಮಾಲಕ ಆಗಲಿಲ್ಲ. ಸೊ ಇಂಥಲ್ಲಿ ಸಂದರ್ಭದಲ್ಲಿ ಅವನು ಹಾನಿಗೊಳಗಾಗ್ತಾನೆ. ಅದಕ್ಕಾಗಿ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ವಿನಿಮಯದ ಯಾವುದೇ ಪಕ್ಷಕಾರ ಅಥವಾ ಅಂಥ ಪಕ್ಷಕಾರನ ಮೂಲಕ ಅಥವಾ ಅವನ ಅಡಿಯಲ್ಲಿ ಕ್ಲೇಮ್ ಮಾಡುವ ಯಾವುದೇ ವ್ಯಕ್ತಿಯು ಇನ್ನೊಬ್ಬ ಪಕ್ಷಕಾರನ ವಿನಿಮಯದ ಸ್ವತ್ತಿನ ಶೀರ್ಷಿಕೆಯಲ್ಲಿ ಯಾವುದೇ ದೋಷದ ಕಾರಣದಿಂದ ಆ ವಸ್ತು ಅಥವಾ ಯಾವುದೇ ಭಾಗದಿಂದ ವಂಚಿತವಾಗಿದ್ದರೆ, ಅಂದರೆ ಅದು ಸಂಪೂರ್ಣವಾಗಿ ದೋಷಪೂರಿತವಾಗಿರ್ಬೋದು, ಭಾಗಶಃ ದೋಷಪೂರಿತವಾಗಿರ್ಬೋದು. ಉದಾಹರಣೆಗೆ ಅವನು ಒಂದು ಇಲ್ಲಿ ಮನೆಯನ್ನು ಕೊಡ್ತಾನೆ, ಅವನು ಇನ್ನೊಬ್ಬ ವ್ಯಕ್ತಿ 2 ಎಕರೆ ಜಮೀನನ್ನು ಕೊಡ್ತಾನೆ ಅಂತ ಇಟ್ಕೊಂಡ್ರೆ 2 ಎಕರೆಯಲ್ಲಿ 1 ಎಕರೆ ಮಾತ್ರ ಅವನ ಮಾಲೀಕನಾಗಿರ್ಬೋದು. ಸೊ ಅಂಥ ಸಂದರ್ಭದಲ್ಲಿ ಇವನಿಗೆ ಸಂಪೂರ್ಣ ಪ್ರತಿಫಲ ಬಂದು ಮುಟ್ಟಲಿಲ್ಲ, ಅರ್ಧ ಪ್ರತಿಫಲ ಮುಟ್ಟಿದಂಗಾಯಿತು, ಇನ್ನು ಅರ್ಧ ಪ್ರತಿಫಲ ಅಲ್ಲಿ ಅವನಿಗೆ ಮುಟ್ಟಲಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಸಹಿತ ವಿನಿಮಯದ ನಿಯಮಗಳಿಂದ ವ್ಯತಿರಿಕ್ತ ಉದ್ದೇಶವು ಗೋಚರಿಸಿದ್ದಲ್ಲಿ, ಅಂದರೆ ಇಲ್ಲಿ ವಿನಿಮಯ ಮಾಡುವ ಉದ್ದೇಶ ಇಬ್ಬರ ನಡುವೆ ಯಾವುದೇ ಒಂದು ಕಾನೂನಿನ ಉಲ್ಲಂಘನೆ ಮಾಡುವ ಉದ್ದೇಶ ಅಥವಾ ಸರ್ಕಾರಕ್ಕೆ ವಂಚನೆ ಮಾಡೋದಾಗಲಿ, ಸ್ಟ್ಯಾಂಪ್ ಡ್ಯೂಟಿ ತಪ್ಪಿಸುವಂಥ ದುರುದ್ದೇಶ ಇಟ್ಟುಕೊಂಡು ಮಾಡಿಲ್ಲ, ಅಥವಾ ಯಾವುದೇ ದುರುದ್ದೇಶ ಇಲ್ಲದ ಸಂದರ್ಭದಲ್ಲಿ ಇವರು ಪ್ರಾಮಾಣಿಕವಾಗಿ ಇಬ್ಬರು ಆಸ್ತಿಗಳನ್ನು ವರ್ಗಾವಣೆ ಮಾಡ್ಕೊಂಡಿದ್ದಾರೆ ಪರಸ್ಪರ. ಅಂಥ ಸಂದರ್ಭದಲ್ಲಿ ವಂಚಿತ ವ್ಯಕ್ತಿಯ ಆಯ್ಕೆ ಅಂದರೆ, ಈಗ ಈ ಮೊದಲನೇ ವ್ಯಕ್ತಿ ಏನು ಆಸ್ತಿ ಕೊಟ್ಟಿದ್ದಾನೆ ಅವನು ಕೊಟ್ಟಂಥ ಆಸ್ತಿ ಎರಡನೇ ವ್ಯಕ್ತಿಗೆ ಹೋಗಿ ಸರಿಯಾಗಿ ಮುಟ್ಟಿತು. ಸೊ ಇಂಥಲ್ಲಿ ಸಂದರ್ಭದಲ್ಲಿ ಈ ಎರಡನೇ ವ್ಯಕ್ತಿ ಕೊಟ್ಟಂಥ ಆಸ್ತಿ ಮೊದಲನೇ ವ್ಯಕ್ತಿಗೆ ಬಂದು ಮುಟ್ಟಲಿಲ್ಲ. ಅಂಥ ಸಂದರ್ಭದಲ್ಲಿ ಮೊದಲನೇ ವ್ಯಕ್ತಿ ವಂಚಿತ ವ್ಯಕ್ತಿ, ಅವನಿಗೆ ಹಾನಿಗೊಳಗಾದಂಥ ವ್ಯಕ್ತಿ. ಸೊ ಇವನಿಗೆ ಒಂದು ಆಪ್ಷನ್ ನ್ಯಾಯಾಲಯ ಕೊಡ್ತದೆ, ನಿನಗೆ ಅಕಸ್ಮಾತ್ ಈಗ ನೀನು ಕೊಟ್ಟಂಥ ಆಸ್ತಿ ಆ ಇನ್ನೊಬ್ಬ ವ್ಯಕ್ತಿಗೆ ಹೋಗಿದೆ, ಆ ಆಸ್ತಿಯನ್ನು ನೀ ಮರಳಿಬೇಕಂತ ಕೇಳ್ತೀಯ, ನಿನ್ನ ಆಸ್ತಿ ನೀನು ವಾಪಸ್ ತೊಗೊಂಡ್ಬಿಡ್ಬೇಕಂತ ಮಾಡ್ತೀಯ, ಅಥವಾ ನಿನಗೆ ಅದಕ್ಕೆ ಏನು ನಿಂಗೆ ನುಕ್ಸಾನಾಗಿದೆ ನೀನು ಈ ವ್ಯವಹಾರ ಮಾಡಿದ್ರಿಂದ ಆ ಒಂದು ಹಾನಿಯನ್ನು ನಿನಗೆ ತುಂಬಿಕೊಟ್ರೆ ನಡೀತಾ. ಸೊ ಈ ಪ್ರಶ್ನೆಯನ್ನು ನ್ಯಾಯಾಲಯ ಮಾಡಬೇಕಾಗ್ತೈತಿ. ಅಂಥ ಸಂದರ್ಭದಲ್ಲಿ ಇವನು ಯಾವ ಥರ ಬೇಡಿಕೆಯನ್ನು ಸಲ್ಲಿಸಿರ್ತಾನೆ, ಆ ಬೇಡಿಕೆಯ ಪ್ರಕಾರ ಅವನಿಗೆ ಅಥವಾ ಅವನ ಮೂಲಕ ಅಥವಾ ಅವನ ಅಡಿಯಲ್ಲಿ ಕ್ಲೇಮ್ ಮಾಡುವ ಯಾವುದೇ ವ್ಯಕ್ತಿಗೆ ಅಂತ ಇನ್ನೊಬ್ಬ ಪಕ್ಷಗಾರ ಅಥವಾ ಅವನ ಕಾನೂನು ಪ್ರತಿನಿಧಿ ಅಥವಾ ಅವನಿಂದ ಪ್ರತಿಫಲವಿಲ್ಲದೆ ವರ್ಗಾವಣೆಗೊಂಡವರು ಇನ್ನೂ ವಶದಲ್ಲಿದ್ದರೆ ವರ್ಗಾಯಿಸಿದ ವಸ್ತುವನ್ನು ಹಿಂದಿರುಗಿಸಲು ಅಥವಾ ಅದರಿಂದ ಉಂಟಾದ ನಷ್ಟಕ್ಕೆ ಜವಾಬ್ದಾರನಾಗಿರುತ್ತಾನೆ. ಸೊ ಇಂಥ ಸಂದರ್ಭದಲ್ಲಿ ಆಸ್ತಿ ಕೊಟ್ಟಂಥ ವ್ಯಕ್ತಿ ಇವನು, ಅಥವಾ ಯಾಕಂದರೆ ಅಕಸ್ಮಾತ್ ಅವನು ತಿರ್ಕೊಂಡು ಹೋಗ್ಬೋದು, ಅಥವಾ ಅವನ ವಾರಸುದಾರರು ಅಲ್ಲಿ ಹಕ್ಕು ಕೇಳಬಹುದು. ಸೊ ಇಂಥ ಸಂದರ್ಭದಲ್ಲಿ ಈ ಒಂದು ಆಸ್ತಿಯನ್ನು ಕೊಟ್ಟಂಥ ವ್ಯಕ್ತಿ ಅಥವಾ ಅವನ ಪ್ರತಿನಿಧಿಗಳು ಯಾರಾದರೂ ಕ್ಲೇಮ್ ಮಾಡಿದರೆ, ಇಲ್ಲ ನಾವು ಕೊಟ್ಟಂಥ ಆಸ್ತಿ ಅವನಿಗೆ ಹೋಗ್ಬಿಡ್ತು, ಆದರೆ ಅವನು ಕೊಟ್ಟಂಥ ಆಸ್ತಿ ನಮಗೆ ಕಾನೂನುಬದ್ಧವಾಗಿ ವರ್ಗಾವಣೆ ಆಗಲಿಲ್ಲ, ನಮಗೆ ಮಾಲೀಕತ್ವ ಹಕ್ಕು ಸಿಗಲಿಲ್ಲ, ಸೊ ಹೀಗಾಗಿ ನಾವು ಹಾನಿಗೊಳಗಾಗಿದ್ದೇವೆ ಅಂತೇಳಿ ಅಲ್ಲಿ ದಾವೆ ಮಾಡಿದಾಗ, ಅಂಥ ಸಂದರ್ಭದಲ್ಲಿ ಆ ಇನ್ನೊಬ್ಬ ವ್ಯಕ್ತಿಗೇನು ವರ್ಗಾವಣೆಯಾಗಿ ಹೋಗಿದೆ ಇವರ ಆಸ್ತಿ, ಆ ವ್ಯಕ್ತಿಯ ಕೈಯಲ್ಲಿ ಇದ್ದರೆ ಅಥವಾ ಅವನ ವಾರಸುದಾರ ಕಡೆ ಇದ್ರಿ, ಅಥವಾ ಅವನು ಇನ್ನೊಬ್ಬ ಮೂರನೇ ವ್ಯಕ್ತಿಗೆ ಅದು ವರ್ಗಾವಣೆ ಆಗಿದ್ರು ಸಹಿತ ಆ ಮೂರನೇ ವ್ಯಕ್ತಿಗೆ ವರ್ಗಾವಣೆ ಆದ ಸಂದರ್ಭದಲ್ಲಿ ಮೂರನೇ ವ್ಯಕ್ತಿ ಪ್ರತಿಫಲವಿಲ್ಲದೆ ಆ ಆಸ್ತಿಯನ್ನು ಕೊಂಡ್ಕೊಂಡಿದ್ರೆ, ಅಂಥ ಸಂದರ್ಭದಲ್ಲಿ ಮೂರನೇ ವ್ಯಕ್ತಿಯ ಕೈಯಲ್ಲಿ ಇದ್ರೂ ಸಹಿತ ಆ ವಸ್ತುವನ್ನು ಮರಳಿ ಇವರಿಗೆ ಕೊಡಿಸ್ಬೋದು. ಆದರೆ ಅಕಸ್ಮಾತ್ ಇವರು ಮತ್ತು ಏನು ಎರಡನೇ ವ್ಯಕ್ತಿ ಏನು ಆಸ್ತಿ ತೊಗೊಂಡಿದ್ದಾನೆ ಮೊದಲನೇ ವ್ಯಕ್ತಿಯ ಆಸ್ತಿಯನ್ನು, ಆ ವ್ಯಕ್ತಿ ಅಥವಾ ಅವನ ವಾರಸುದಾರರು, ಅವನ ಪ್ರತಿನಿಧಿಗಳು, ಅವರು ಅದನ್ನು ಆಸ್ತಿ ಅವ್ರ ಕೈಯಲ್ಲಿದ್ದರೆ ಅವಾಗ ನೇರವಾಗಿ ಇವನಿಗೆ ವಾಪಸ್ ಕೊಡ್ಬೋದು. ಆದರೆ ಅಕಸ್ಮಾತ್ ಅವನು ಮತ್ತು ಅವನ ಪ್ರತಿನಿಧಿಗಳನ್ನು ಹೊರತುಪಡಿಸಿ ಬೇರೆ ಮೂರನೇ ವ್ಯಕ್ತಿಗೆ ಆ ಆಸ್ತಿ ಹೋಗಿತ್ತು ಅಂತಂದರೆ, ಮೂರನೇ ವ್ಯಕ್ತಿ ಕಾನೂನು ಬಗ್ಗೆ ಅದನ್ನು ಪ್ರತಿಫಲ ಕೊಟ್ಟು ಖರೀದಿ ಮಾಡಿದ್ದಂದರೆ ಆ ಮೂರನೇ ವ್ಯಕ್ತಿಗೆ ಹಾನಿ ಆಗಬಾರ್ದು. ಸೊ ಯಾಕಂದರೆ ಅವನು ಈಗಾಗಲೇ ಈ ಮೊದಲನೇ ವ್ಯಕ್ತಿಯಿಂದ ಎರಡನೇ ವ್ಯಕ್ತಿಗೆ ಆಸ್ತಿ ಹೋಯಿತು, ಎರಡನೇ ವ್ಯಕ್ತಿಯಿಂದ ಅದು ಮೂರನೇ ವ್ಯಕ್ತಿಗೂ ಹೋಯಿತು ಕಾನೂನುಬದ್ಧವಾಗಿ. ಸೊ ಅಂಥ ಸಂದರ್ಭದಲ್ಲಿ ಮೂರನೇ ವ್ಯಕ್ತಿಗೆ ಹಾನಿ ಆಗಬಾರ್ದು. ಅದಕ್ಕಾಗಿ ಏನು ಮಾಡ್ತಾರೆ ಅಂತಂದರೆ, ಇಲ್ಲಿ ಉಳಿಯೋ ಒಂದು ಅವಕಾಶ ಅಂತಂದರೆ ಏನು, ಈ ಮೊದಲನೇ ವ್ಯಕ್ತಿಗೆ ಕೇವಲ ಪರಿಹಾರವನ್ನು ಕೇಳ್ಬೋದು, ಉಂಟಾದ ನಷ್ಟಕ್ಕೆ ಅವನು ಒಂದು ನಷ್ಟ ಭರ್ತಿಯನ್ನು ಕೇಳ್ಬೋದು, ಹೊರತಾಗಿ ಅಲ್ಲಿ ಆಸ್ತಿಯನ್ನು ಮರಳಿ ಕೊಡುವಂಥ ಅವಕಾಶ ತಪ್ಪಿ ಹೋಗ್ತದೆ. ಸೊ ಆದ್ದರಿಂದ ಇಂಥಲ್ಲಿ ಈ ಎಕ್ಸ್ಚೇಂಜ್ ವ್ಯವಹಾರದಲ್ಲಿ ಏನು ಮುಖ್ಯ ಅಂತಂದರೆ, ಅಕಸ್ಮಾತ್ ಅವನಿಗೆ ಮೋಸ ಆದರೆ, ಹಾನಿ ಆದರೆ, ಅವನು ಆದಷ್ಟು ಬೇಗನೆ ಅದು ಆಸ್ತಿ ಮೂರನೇ ವ್ಯಕ್ತಿಗೆ ಕೈ ಸೇರುವ ಮೊದಲೇ ಅವನು ಕ್ರಮ ತೆಗೆದುಕೊಂಡು ಆಸ್ತಿಯನ್ನು ಮಾರಾಟ ಮಾಡದಂತೆ ಒಂದು ಮನಾಯಿ ಆದೇಶವನ್ನು ಪಡೆದುಕೊಂಡು ತದನಂತರ ಆ ಆಸ್ತಿಯನ್ನು ತಾನು ಬೇಕಾಗಿದ್ದರೆ ತನ್ನ ಆಸ್ತಿಯನ್ನು ತಾನು ಮರಳಿ ಪಡೆಯುವಂಥ ಅವಕಾಶ ಈ ಕಾನೂನಿನೊಳಗಿದೆ. ಯಾಕಂತಂದರೆ ತಾನು ಕೊಟ್ಟಂಥ ವಸ್ತುವಿಗೆ ಪ್ರತಿಫಲವಾಗಿ ಇನ್ನೊಬ್ಬ ಪಕ್ಷಕಾರನಿಂದ ಅವನಿಗೆ ಒಂದು ವಸ್ತು ಪ್ರತಿಫಲವಾಗಿ ಸಿಗಲಿಲ್ಲ.
ಸೊ ಅಂತ ಸಂದರ್ಭದಲ್ಲಿ ಇವನು ವಂಚಿತ ವ್ಯಕ್ತಿಯಾಗಿರ್ತಾನೆ. ಸೊ ಇವನ ಹಿತರಕ್ಷಣೆಯನ್ನು ಮಾಡಬೇಕಾಗ್ತದೆ. ಅದಕ್ಕಾಗಿ ಸಹಜವಾಗಿ ಇವನಿಗೆ ಎರಡು ಅವಕಾಶ ಇರ್ತದೆ, ಒಂದು ಆಪ್ಷನ್ ಇರ್ತದೆ. ಏನು ಅಂತೇಳಿ, ಒಂದು ಅವನು ಪರಿಹಾರ ಕೇಳಬಹುದು, ಅಥವಾ ಅವನು ತಾನು ಕೊಟ್ಟಂತ ಆಸ್ತಿಯನ್ನ ಮತ್ತೆ ಹೊರಳಿ ಪಡೆದುಕೊಂಡು, ಅಂದ್ರೆ ಇಲ್ಲಿ ವಿನಿಮಯ ಅನ್ನೋದು ರದ್ದಾಗಿ ಹೋಗ್ಬಿಡ್ತದೆ. ಆಟೋಮೆಟಿಕ್ ಆಗಿ ಆ ವ್ಯಕ್ತಿ ಕೊಟ್ಟಂತ ಆಸ್ತಿ ಅವನಿಗೆ ಉಳಿತದೆ, ಈ ವ್ಯಕ್ತಿ ಕೊಟ್ಟಂತ ಆಸ್ತಿ ಇವನಿಗೆ ಉಳಿತದೆ. ಸೊ ಇಂಥ ಸಂದರ್ಭದಲ್ಲಿ ಆ ವಿನಿಮಯ ಅನ್ನೋದು ಆಗಿಲ್ಲ ಅನ್ನೋ ಅರ್ಥದೊಳಗೆ ಅಲ್ಲಿ ಪರಸ್ಪರರು ತಮ್ಮ ಮೂಲ ಒಂದು ಸ್ಥಾನಕ್ಕೆ ಒಂದು ಏನು ಪೊಸಿಷನ್ ಇರ್ತೈತೆ ಅದಕ್ಕೆ ಬಂದ್ಬಿಡ್ತಾರೆ. ಸೊ ಇದು ವಿನಿಮಯದಿಂದ ಸ್ವೀಕರಿಸಿದ ವಸ್ತುವಿನಿಂದ ವಂಚಿತವಾಗಿರುವ ಪಕ್ಷಗಾರನ ಹಕ್ಕು. ಅಂತಿಮವಾಗಿ ಏನ್ ಹೇಳ್ತಾರೆ ಅಂತಂದ್ರೆ, ಪಕ್ಷಗಾರರ ಹಕ್ಕುಗಳು, ಹೊಣೆಗಾರಿಕೆಗಳು ಅಂದ್ರೆ ವಿನಿಮಯ ಕಾನೂನುಬದ್ಧ ಆಗಿದೆ ಅಂತ ತಿಳ್ಕೊಳ್ಳಿ. ಇಬ್ಬರು ಪಕ್ಷಗಾರರು ಪರಸ್ಪರ ಕೊಟ್ಟಂತ ಆಸ್ತಿಗಳು ಪರಸ್ಪರರಿಗೆ ಅದು ಮುಟ್ಟಿದೆ, ಅವರು ಮಾಲೀಕತ್ವ ಹೊಂದಿದ್ದಾರೆ, ಅಥವಾ ಅಲ್ಲಿ ಆ ಮಾಲೀಕತ್ವ ಕುರಿತಾಗಿ ಏನಾದರೂ ಸಮಸ್ಯೆಗಳು, ಭಿನ್ನಾಭಿಪ್ರಾಯಗಳು ಉಂಟಾದ್ರೆ, ಅಥವಾ ಈ ವರ್ಗಾವಣೆ ಕರಾರಾಗಿದೆ, ವರ್ಗಾವಣೆ ಕರಾರ ಪ್ರಕಾರ ಅಲ್ಲಿ ಒಬ್ರು ಪಕ್ಷಗಾರ ನಡ್ಕೊಳ್ತಾ ಇಲ್ಲ, ಅಥವಾ ಈ ತರ ಹಲವಾರು ಸಮಸ್ಯೆಗಳು ಏನು ಬರ್ತವೆ. ಅಂತ ಸಂದರ್ಭದಲ್ಲಿ ಈ ಅಧ್ಯಾಯದಲ್ಲಿ ಬೇರೆ ರೀತಿಯಲ್ಲಿ ಒದಗಿಸಿದಂತೆ ಉಳಿಸಿ, ಅಂದ್ರೆ ಈಗಾಗಲೇ ಮೇಲೆ ಹೇಳಿದಂತ ಏನು ನಿಬಂಧನೆಗಳನ್ನ ಅವನು ಬಿಟ್ಟು, ಪ್ರತಿ ಪಕ್ಷಗಾರನು ಅವನು ಕೊಡುವ ಸ್ವತ್ತಿನ ಕುರಿತು ಮಾರಾಟಗಾರನು ಹೊಂದಿರುವ ಹಕ್ಕುಗಳು ಮತ್ತು ಹೊಣೆಗಾರಿಕೆಗಳಿಗೆ ಒಳಪಟ್ಟಿರುತ್ತಾನೆ. ಅಂದ್ರೆ ಯಾವ ರೀತಿ ಒಬ್ಬ ವ್ಯಕ್ತಿ ಒಂದು ವಿನಿಮಯದ ವ್ಯವಹಾರದ ಮೂಲಕ ತನ್ನ ಆಸ್ತಿಯನ್ನು ಇನ್ನೊಬ್ಬ ವ್ಯಕ್ತಿ ಕೊಡ್ತಾನೆ, ಅಂತ ಸಂದರ್ಭದಲ್ಲಿ ಈ ಕೊಡುವ ವ್ಯಕ್ತಿ ಅಂದ್ರೆ ತನ್ನ ಆಸ್ತಿಯನ್ನ ಕೊಡುವಂತ ವ್ಯಕ್ತಿ ಆ ಒಂದು ಸಂದರ್ಭದಲ್ಲಿ ಅವನು ಯಾವ ರೀತಿ ಹಕ್ಕು ಬಾಧ್ಯತೆ ಅದಾದ್ರೆ, ಒಬ್ಬ ಮಾರಾಟಗಾರನು ಇರುವಂತ ಹಕ್ಕು ಬಾಧ್ಯತೆಗಳು ಏನು ಹಿಂದಿನ ಅಧ್ಯಾಯದಲ್ಲಿ ನಾವು ಹೇಳಿದೀವಿ, ಅದೇ ರೀತಿ ಅವನಿಗೆ ಹಕ್ಕು ಬಾಧ್ಯತೆಗಳು ಇರ್ತವೆ. ಮತ್ತು ಅವನು ತೆಗೆದುಕೊಳ್ಳುವ ಸ್ವತ್ತಿನ ಕುರಿತು, ಅಂದ್ರೆ ಅವನು ಇನ್ನೊಬ್ಬ ಪಕ್ಷಗಾರನಿಂದ ಏನು ತಗೋತಾ ಇದ್ದಾನೆ ಆಸ್ತಿಯನ್ನ, ಅವನು ಅಂತ ಸಂದರ್ಭದಲ್ಲಿ ಖರೀದಿಗಾರನ ಹಕ್ಕುಗಳು ಮತ್ತು ಹೊಣೆಗಾರಿಕೆಗಳು ಒಳಪಟ್ಟಿರ್ತಾನೆ. ಅಂದ್ರೆ ಅಲ್ಲಿ ತಾನು ಕೊಡುವಂತ ಆಸ್ತಿಗೆ ಅವನು ಮಾರಾಟಗಾರ, ಮಾರಾಟಗಾರನಿಗಿರುವಂತ ಹಕ್ಕು ಬಾಧ್ಯತೆಗಳು ಅವನಿಗಿರ್ತವೆ. ಮತ್ತು ಈ ವ್ಯವಹಾರದ ಮೂಲಕ ಇನ್ನೊಬ್ಬ ವ್ಯಕ್ತಿಯಿಂದ ತಾನು ಪಡೆದುಕೊಳ್ಳುವಂತ ಆಸ್ತಿ ಇರ್ತದಲ್ಲ, ಆ ಆಸ್ತಿ ಕುರಿತಾಗಿ ಆ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಅವನು ಖರೀದಿಗಾರ. ಸೊ ಸಹಜವಾಗಿ ಖರೀದಿಗಾರನಿಗೆ ಇರುವಂತಹ ಹಕ್ಕು ಬಾಧ್ಯತೆಗಳು ಅವನ ಮೇಲೆ ಇರ್ತವೆ ಅನ್ನೋದು ಇಲ್ಲಿ ತಾವು ಗಮನಿಸಬಹುದು. ಸೊ ಇದು ಬಹಳ ಸಿಂಪಲ್ ಆದಂತ ಒಂದು ವಿನಿಮಯ ಒಂದು ವ್ಯವಹಾರ ಕುರಿತಾಗಿರುವಂತಹ ಕಾನೂನಿನ ಅಂಶಗಳಂತ ಹೇಳ್ತೀನಿ. ಧನ್ಯವಾದಗಳು.